ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 1100 ಮೆಡಿಕಲ್ ಶಾಪ್ ಬಂದ್ ಆಗಿದೆ. 24 ಗಂಟೆ ಸಂಪೂರ್ಣ ಸೇವೆಯನ್ನ ಸ್ಥಗಿತಗೊಳಿಸುವುದಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಪರ್ಯಾಯ ವ್ಯವಸ್ಥೆಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 1100 ಮೆಡಿಕಲ್ ಶಾಪ್ಗಳು ಬಂದ್ ಆಗಿದೆ. ಅಗತ್ಯ ಔಷಧಿ ಪೂರೈಕೆಗೆ ಕೆಲ ಶಾಪ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ 38 ಅಪೋಲೋ ಫಾರ್ಮಸಿ ಸಂಸ್ಥೆಗಳಿದೆ. 48 ಮೆಡ್ ಪ್ಲಸ್, 130 ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಓಪನ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಆಗಿದೆ. 24 ಗಂಟೆ ಸಂಪೂರ್ಣ ಸೇವೆಯನ್ನ ಸ್ಥಗಿತಗೊಳಿಸುವುದಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಆನ್ಲೈನ್ ನಲ್ಲಿ ಔಷಧ ಮಾರಾಟವನ್ನು ವಿರೋಧಿಸಿ ದೇಶಾದ್ಯಂತ ಇವತ್ತು ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಕರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಔಷಧ ವ್ಯಾಪಾರಸ್ಥರ ಸಂಘ ಕೂಡ ಬೆಂಬಲವನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 1100ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿರುವಂತದ್ದು. ಪ್ರಮುಖವಾಗಿ ನಾನೀಗ ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಬನ್ಸ್ ಹಾಸ್ಟೆಲ್ನ ಒಂದು ಮೆಡಿಕಲ್ ಶಾಪ್ ಬಳಿ ಇದ್ದೀನಿ. ಇದು ರಾಧಾ ಮೆಡಿಕಲ್ ಅನ್ನುವಂಥದ್ದು ದಿನದ 24 ಗಂಟೆಗಳ ಕಾಲ ಕೂಡ ಮಂಗಳೂರು ನಗರದಲ್ಲಿ ಔಷಧ ವಸ್ತುಗಳನ್ನು ಪೂರೈಕೆ ಮಾಡುವಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಕೂಡ ಇವತ್ತು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಇವರು ಕೂಡ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ. ಅಂದ್ರೆ ಆಲ್ ಇಂಡಿಯಾ ಕೆಮಿಸ್ಟ್ ಸ್ಟ್ರೈಕ್ ಇರುವಂತಹ ಕಾರಣದಿಂದಾಗಿ ಇವತ್ತು ಸಂಪೂರ್ಣವಾಗಿ ತಮ್ಮ ವಹಿವಾಟುಗಳು ಕ್ಲೋಸ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಯಾಕಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆನರಾ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅಡಿ ಬರುವಂತಹ 1100 ಮೆಡಿಕಲ್ ಶಾಪ್ಗಳು ಬಂದಾಗಿರುತ್ತೆ. 24 ಗಂಟೆಗಳ ಕಾಲ ಕೂಡ ಅವರು ತಮ್ಮ ಸಂಪೂರ್ಣ ಸೇವೆಯನ್ನು ಸ್ಥಗಿತ ಮಾಡ್ತಾರೆ. ಆದ್ರೂ ಕೂಡ ಮೆಡಿಕಲ್ ಶಾಪ್ಗಳು ಬಂದಿದ್ರು ಕೂಡ ಪರ್ಯಾಯ ವ್ಯವಸ್ಥೆಗೆ ಆರೋಗ್ಯ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಂದ್ರೆ ಈ ಒಂದು ಸಂಘಟನೆಯ ವ್ಯಾಪ್ತಿಗೆ ಒಳಪಡೆದಂತಹ 38 ಅಪೋಲೋ ಫಾರ್ಮಸಿ ಸಂಸ್ಥೆಗಳಾಗಿರ್ಬೋದು, 48 ಮೆಡ್ಪ್ಲಸ್ ಸಂಸ್ಥೆಗಳು, ಅದರ ಜೊತೆಗೆ 130 ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳೇನಿದೆ ಅದು ತನ್ನ ಕಾರ್ಯಾಚರಣೆಯನ್ನು ನಡೆಸುತ್ತೆ. ಅದರ ಜೊತೆಗೆ ಈ ಮತ್ತು ಮೆಡ್ಪ್ಲಸ್ ಮತ್ತು ಅಪೋಲೋ ಫಾರ್ಮಸಿ ಸಂಸ್ಥೆಗಳೇನಿದೆ ಈ ಸಂಸ್ಥೆಗಳ ಒಂದಷ್ಟು ಹೆಲ್ಪ್ ಲೈನ್ ನಂಬರ್ ಗಳನ್ನ ಕೂಡ ಸಾರ್ವಜನಿಕರಿಗೆ ಕೊಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಅವರು ಆ ನಂಬರ್ ಗಳನ್ನ ಸಂಪರ್ಕಿಸಿ ಅಗತ್ಯವಾದ ಔಷಧಿಗಳು ಬೇಕಾದಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಬಹುದು. ಇದರ ಜೊತೆಗೆ ಮಂಗಳೂರಿನ ಸಹಾಯಕ ಡ್ರಗ್ ನಿಯಂತ್ರಕರಿದ್ದಾರೆ, ಅವರು ಕೂಡ ತಮ್ಮ ಹೆಲ್ಪ್ ಲೈನ್ ನಂಬರ್ ಗಳನ್ನ ಇವತ್ತು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಇದನ್ನ ಕೊಡಲಾಗಿದೆ. ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಆಸ್ಪತ್ರೆಗಳಿವೆ, ಅದು ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಿರ್ಬೋದು, ಅವುಗಳಲ್ಲಿ ಒಳಭಾಗದಲ್ಲಿರುವಂತಹ ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಇವತ್ತು ಎಂದಿನಂತೆ ಕಾರ್ಯಾಚರಣೆಯನ್ನ ನಡೆಸುತ್ತೆ. ಅದನ್ನ ಹೊರತುಪಡಿಸಿದ್ರೆ 1100 ಅಂದ್ರೆ ಆಸ್ಪತ್ರೆಯ ಹೊರಭಾಗದಲ್ಲಿರುವಂತಹ 1100 ಮೆಡಿಕಲ್ಗಳೇನಿದೆ ಅವೆಲ್ಲವೂ ಕೂಡ ಇವತ್ತು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಬರುವಂತ ಗ್ರಾಹಕರಿಗೆ ಮೊದಲೇ ಸೂಚನೆಗಳನ್ನ ಈ ನಿನ್ನೆಯಿಂದಲೇ ಅವರು ಅನೌನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಪತ್ರಗಳನ್ನ, ಭಿತ್ತಿಪತ್ರಗಳನ್ನ, ಪೋಸ್ಟರ್ ಗಳನ್ನ ಕೂಡ ಅಂಟಿಸಿರುವಂತದ್ದು. ಹಾಗಾಗಿ ಯಾರಿಗಾದ್ರೂ ಅಗತ್ಯವಾಗಿ ಬೇಕಾದ್ರೆ ಅಪೋಲೋ ಇದೆ ಅಥವಾ ಬೇರೆ ಬೇರೆ ಕೆಲವೊಂದು ಬಹುರಾಷ್ಟ್ರೀಯ ಸಂಸ್ಥೆಗಳಾದಂತಹ ಮೆಡಿಕಲ್ ಕಂಪನಿಗಳೇನಿದೆ ಆ ಕಂಪನಿಗಳಲ್ಲಿ ಮಂಗಳೂರಿನಲ್ಲಿರುವಂತಹ ಸುಮಾರು 100ಕ್ಕೂ ಅಧಿಕ ಇದರಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳು ಸಿಗುತ್ತೆ. ಆದ್ರೆ 1100 ಆ ಒಂದು ಕೆನರಾ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಏನಿದೆ ಅವುಗಳ ಅಡಿಗೆ ಬರುವಂತದ್ದು ಮಾತ್ರ ಕ್ಲೋಸ್ ಆಗಿರುತ್ತೆ. ಆಸ್ಪತ್ರೆಗಳಲ್ಲೂ ಕೂಡ ಎಂದಿನಂತೆ ಚಾಲ್ತಿಯಲ್ಲಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.